ವೆಲ್ಕಮ್ ಬ್ಯಾಕ್ ಒನ್ ಮೋರ್ ವ್ಲಾಗ್. ಇವತ್ತು ಸಂಡೇ ಮಾರ್ನಿಂಗ್ ಎದ್ದು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲೂ ಬೆಳಗ್ಗೆ 5 ಗಂಟೆಯಿಂದನೂ ಎದ್ದ 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 ಅಂತ ಇದ್ದಾರೆ. ಸೊ ವೀಕ್ಲಿ ಪೂರ್ತಿ ಏನೋ ಬೆಳಗ್ಗೆ ಎದ್ದು ಯೋಗ ಅದು ಇದು ಮಾಡಿರ್ತೀನಿ. ಅಟ್ಲೀಸ್ಟ್ ಸಂಡೇ ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟಾಗಿ ಮಲ್ಕೊಳ್ಳೋಣ, ಲೇಟ್ ಎದ್ದೇಳೋಣ ಅಂತ ಅಂದ್ಕೊಂಡ್ರೆ ನಮ್ಮ ಜೈನ್ ಫೋರ್ಸ್ಫುಲ್ಲಿ ಎಬ್ಸಿದ್ರು. ಆದರೂ ಏನು ಕಡಿಮೆ ಅಂದರೆ ಬೇಗ ಎದ್ದಿಲ್ಲ. 5:45ಗೆ ಎದ್ದಿದ್ದೀನಿ. ಸೊ ಎದ್ದು ಬೇಗ ಬೇಗ ಸ್ನಾನ ಮಾಡಿಕೊಂಡು ರೆಡಿ ಆಗಿದ್ದೀವಿ. ಸೊ ಕಸ ಎಲ್ಲ ಹೊಡೆದಿದ್ದಾಗಿದೆ ಆಲ್ರೆಡಿ. ಎಲ್ಲಿ ರೆಡಿ ಆಗಿದ್ದೀವಿ ಅಂತಂದರೆ ಮನೆ ದೇವ್ರಿಗೆ ಹೋಗಬೇಕು. 2 ಮಂತ್ಸ್ ಆಗೋಯ್ತು ಹೋಗಿಲ್ಲ ಬೊಗಳರಟ್ಟಿಗೆ. ಅಂದರೆ ಮೀನ್ಸ್ ನಾವು ದುರ್ಗಮ್ಮನ ಟೆಂಪಲ್ ತೋರಿಸ್ತಿದ್ನಲ್ಲ, ಸೊ ಅಲ್ಲಿಗೆ ಹೋಗಿಲ್ಲ. ಇವತ್ತು ಹೋಗೋಣ ಅಂತೇಳಿ. ಆ್ಯಂಡ್ ಅಮಾವಾಸ್ಯೆ ಇದೆ. ಸೊ ನಾಳೆ ಅಮಾವಾಸ್ಯೆ ಅಂತ ಕ್ಯಾಲೆಂಡ್ರಲ್ಲಿ ಇರೋದು, ಬಟ್ ಇವತ್ತು ಮಧ್ಯಾಹ್ನದಿಂದನೇ ಅಮಾವಾಸ್ಯೆ ಸ್ಟಾರ್ಟ್ ಆಗಿದೆ. ಮತ್ತು ಜಯಂತು ಕೂಡ ಸೋಮವಾರ ರಜೆ ಹಾಕೋದಕ್ಕಾಗಲ್ಲ. ಇವತ್ತು ಹೆಂಗೂ ರಜೆ ಇದೆ ಸಂಡೇ ಅಂತ ಹೇಳಿ ಇವತ್ತೇ ಹೋಗೋಣ ಅಂತೇಳಿ ಫಿಕ್ಸ್ ಆಗಿ ರೆಡಿಯಾಗಿದ್ದೀವಿ. ಮಕ್ಕಳನ್ನ ಯಾರೂ ಕರ್ಕೊಂಡು ಹೋಗ್ತಿಲ್ಲ, ನಾನು ಜಯಂತ್ ಅಷ್ಟೇ ಫ್ರೆಂಡ್ಸ್. ಇನ್ನು ಇವತ್ತು ಈ ಡ್ರೆಸ್ ಹಾಕೊಂಡಿದ್ದೀನಲ್ಲ, ತೋರಿಸ್ತೀನಿ ನಾನು ನಿಮಗೆ. ಲಿಂಕ್ ಕೂಡ ಶೇರ್ ಮಾಡಿರ್ತೀನಿ, ಒಂದ್ಸರಿ ಚೆಕ್ ಮಾಡಿಕೊಂಡು ನಿಮಗೆ ಇಷ್ಟ ಆಗಿದೆ ಅಂದರೆ ಪರ್ಚೇಸ್ ಮಾಡಿ. ತುಂಬ ಚೆನ್ನಾಗಿದೆ, ಇಷ್ಟಪಟ್ಟು ಹಾಕ್ಕೊಂಡಿದ್ದೀನಿ. ಇನ್ನು ಹೇರ್ ಸ್ಟೈಲ್ ನೋಡಿ, ಎಣ್ಣೆ ಹಚ್ಬಿಟ್ಟಿದ್ದೀನಿ. ನಾನು ಎಣ್ಣೆ ಹಚ್ಚಿದ್ರೆ ಇದೊಂದೇ ಹೇರ್ ಸ್ಟೈಲ್ ನಂದು, ಬೇರೆ ಯಾವುದು ಹಾಕಲ್ಲ ನಾನು. ಜಡೆ ಹಾಕ್ತಿದ್ದೆ, ಸರಿ ಹೋಗಲ್ಲ ಗಾಡೀಲಿ ಅಂತೇಳಿ ಜುಟ್ಟು ಹಾಕಿದ್ದೀನಿ. ಇದು ಬಿಟ್ಟರೆ ಬೇರೆ ಏನು ಹಾಕೋದಕ್ಕೆ ಮನ್ಸು ಬರಲ್ಲ, ಒಂಥರ ಎಣ್ಣೆ 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 ಅನ್ನಿಸ್ತಿರುತ್ತೆ. ಬಟ್ ತಲೆ ಸ್ನಾನ ಮಾಡೋದಕ್ಕಾಗಲಿಲ್ಲ ಫ್ರೆಂಡ್ಸ್, ಯಾಕಂದರೆ ಟ್ರಾವೆಲ್ ಮಾಡೋದು. ಆಲ್ರೆಡಿ ನಾನು ಬಚ್ಚಲಿಂದ ಹೊರಗೆ ಬರುವಾಗ ಅಕ್ಷಿ ಅಕ್ಷಿ ಅಂದ್ಕೊಂಡು ಬರ್ತಿರ್ತೀನಿ. ಅದು ಈ ಟೈಮಲ್ಲಿ, ಅದರಲ್ಲೂ ವೆದರ್ ಫುಲ್ಲು ಹೆಂಗಿದೆ ಗೊತ್ತಾ, ಸಖತ್ ಕೋಲ್ಡ್ ಇದೆ. ಸೊ ಗೊತ್ತಲ್ಲ ನಿಮಗೆ, ಆಲ್ರೆಡಿ ಮೂಗೆಲ್ಲ ಏರಿಸ್ತಾ ಇದ್ದೀವಿ. ಇನ್ನು ನಾನೇನಾದರೂ ತಲೆ ಸ್ನಾನ ಮಾಡಿಕೊಂಡು ಅಲ್ಲಿವರೆಗೂ ಹೋಗಿ ಬಂದುಬಿಟ್ರೆ ಮುಗ್ದೋಯ್ತು ಕತೆ. ಅದಕ್ಕೆ ಯಾಕೆ ಬೇಕು ರಿಸ್ಕ್ ಅಂತ ಹೇಳಿ ತಲೆ ಸ್ನಾನ ಏನು ಮಾಡಿಲ್ಲ. ಸೊ ಜಯನ್ ಕೂಡ ರೆಡಿ ಆಗ್ತಾ ಇದ್ದಾರೆ, ಅವ್ರದ್ದು ಕೂಡ ಸ್ನಾನ ಆಯಿತು ಆಲ್ರೆಡಿ. ಮನೇಲಿ ಏನು ಕೆಲಸ ಇಲ್ಲ, ಮನೇಲಿ ಏನು ಅಷ್ಟು ಮಟ್ಟಿಗೆ ಕೆಲಸನೂ ಇಲ್ಲ, ಎಲ್ಲ ಸಿಂಪಲಾಗಿ ಮಾಡಿ ಮುಗಿಸಿದ್ದೆ. ಸೊ ಇನ್ನು ಟೆಂಪಲ್ಗೆ ಹೊರಡಬೇಕು. ಮಿಂಚು ಒಬ್ಬಳಿದ್ದಾಳೆ, ನಿನ್ನೆ ಶನಿವಾರ ಅಂತ ಹೇಳಿ ಚಿಟ್ಟಿ ಮತ್ತು ಮಿಟ್ಟು ಇಬ್ಬರು ಅಮ್ಮನ ಮನೇಲಿ ಉಳ್ಕೊಂಡಿದ್ದಾರೆ. ಅವ್ರಿಗಂತೂ ಸಂಡೇ ಬಂತು ಅಂತಂದರೆ ಅಜ್ಜಿ ಮನೇಲೇ ಇರಬೇಕು, ಸ್ಯಾಟರ್ಡೇ ಬಂತು ಅಂದರೆ ಅಜ್ಜಿ ಮನೇಲೇ ಇರಬೇಕು ಅಂತ ಮೈಂಡ್ ಸೆಟ್ ಆಗಿಬಿಟ್ಟಿದೆ. ಸೊ ಇದಿಷ್ಟು ಇವಾಗಿನ ಅಪ್ಡೇಟ್ ಆಯಿತು ಅಂತಂದರೆ, ಇವಾಗಿನೇನು ದೀಪ ಹಚ್ಚಿ ಹೊರಡಬೇಕು. ನಮ್ಮ ಜಯಂತ್ಗೆ ಹೇಳ್ತೀನಿ, ನೀನು ದೀಪ ಹಚ್ಚು ಅಂತೇಳಿ. ಇಲ್ಲ, ನೀನೇ ಹಚ್ಚಬೇಕು ಅಂತ ಕೂರ್ತಾರೆ ಅವರು. ಸೊ ಇನ್ನು ದೀಪ ಹಚ್ಚಿ ನಾವು ಹೊರಡೋಣ. ನಮ್ಮ ಚಾನಲ್ನ ಯಾರಾದರೂ ಇಷ್ಟಪಟ್ಟು ವ್ಲಾಗ್ಸ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತಿದ್ರೆ, ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವ್ಲಾಗ್ಸ್ ಇಷ್ಟ ಆಗ್ತಾ ಇದೆ ಅಂದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಮತ್ತು ಏನೇ ಕೇಳಬೇಕು ಏನೇ ಹೇಳಬೇಕು ಅಂದರೆ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಫಸ್ಟ್ ಥಿಂಗ್, ಈ ಡ್ರೆಸ್ ಬಗ್ಗೆ ನಾನು ಶೇರ್ ಮಾಡಿಬಿಡ್ತೀನಿ. ನೋಡಿ, ಅನಾರ್ಕಲಿ ಡ್ರೆಸ್ ಇದು. ಸೊ ಫುಲ್ ಕಾಣಿಸ್ತಿದೆ ಅನಿಸುತ್ತೆ. ಸೊ ಕಾಣಿಸ್ತಿದೆ, ಓಕೆ. ಇದು ಒಂದು 3 ಪೀಸ್ ಸೆಟ್ ಫ್ರೆಂಡ್ಸ್. ಇದ್ರ ಜೊತೆಲಿ ಬಾಟಮ್ ವಿಯರ್ ಕೂಡ ಬಂದಿದೆ. ಸೊ ಬಾಟಮ್ ವಿಯರ್ ವಿತ್ ಅನಾರ್ಕಲಿ ಡ್ರೆಸ್, ಹಾಗೆ ದುಪ್ಪಟ್ಟ ಕೂಡ ಬಂದಿದೆ. ನನಗೆ ಮೇನಾಗಿ ಇಷ್ಟ ಆಗಿದೆ ಗೊತ್ತಾ, ಈ ಡಿಸೈನ್, ಈ ಪ್ಯಾಟರ್ನ್ ನನಗೆ ತುಂಬ ಇಷ್ಟ. ಅದು ಯಾವುದೇ ಡ್ರೆಸ್ ಆಗಿದ್ರೆ ಇಷ್ಟ. ಮತ್ತು ಫುಲ್ ಸ್ಲೀವ್ಸ್, ಸೊ ನನಗೆ ತುಂಬ ಇಷ್ಟ ಆಯಿತು. ಮತ್ತು ಕಂಫರ್ಟಬಲ್. ನಾನು ಆ್ಯಕ್ಚುಲಿ ಹಾಕಿರೋದು ಇವಾಗ ಎಮ್ ಸೈಜ್ ನನಗೆ ಪರ್ಫೆಕ್ಟ್ ಆಗ್ತಿದೆ ಫ್ರೆಂಡ್ಸ್. ಮುಂಚೆ ಎಲ್ಲ ಆಗ್ತಿದೆ, ಇವಾಗ ಎಮ್ ಆಗ್ತಿದ್ದೀನಿ. ನೋಡಿ, ಹೊಟ್ಟೆ ಏನು ಕಾಣಿಸ್ತಿಲ್ಲ, ಚೆನ್ನಾಗಿದೆ ಅಲ್ಲ, ತುಂಬ ಚೆನ್ನಾಗಿದೆ. ನಿಮಗೆ ಲಿಂಕ್ ಕೂಡ ಪ್ರೊವೈಡ್ ಮಾಡಿರ್ತೀನಿ, ಬೇಕಿದ್ರೆ ನೀವು ಕೂಡ ಪರ್ಚೇಸ್ ಮಾಡಿ. ಇನ್ನು ದುಪ್ಪಟ್ಟ ಅಂತೂ ಮಸ್ತ್ ಇದೆ, ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ. ಎಸ್ ನೋಡಿ, ವಾವ್, ವಾಟ್ ಆ ಲುಕ್ ಅಲ್ಲ. ಪರ್ಫೆಕ್ಟ್ ಕಾಂಬಿನೇಷನ್. ಕಾಲೇಜ್ ಏನು ಗರ್ಲ್ಸ್ಗೆ, ವುಮೆನ್ಸ್ಗೆ, ಆಫೀಸ್ ವಿಯರ್. ಸೊ ನಮ್ಮಂಥ ಹೌಸ್ ವೈಫ್ ವುಮೆನ್ಸ್ಗೂ, ನೀವೆಲ್ಲಿ ಹೌಸ್ ವೈಫ್ ದಿವ್ಯಾ, ವರ್ಕಿಂಗ್ ವುಮೆನ್ ನೀವು ಅಂತ ಅಂತೀರಲ್ಲ, ಸೊ ನಮ್ಮಂಥ ವುಮೆನ್ಸ್ಗೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ನೋಡಿ, ನನಗೆ ತುಂಬ ಇಷ್ಟ ಆಯಿತು. ಎಂಥ ಅಫಿಷಿಯಲ್ ಲುಕ್ ಕಾಣಿಸ್ತಿದೆ ಅಲ್ಲ. ಸೊ ಎಸ್, ನೀವು ಕೂಡ ಪರ್ಚೇಸ್ ಮಾಡ್ಬೋದು, ಹೋಗಿ ಚೆಕ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ನನಗಂತೂ ತುಂಬ ಇಷ್ಟ ಆಯಿತು ಈ ಡ್ರೆಸ್ಸು. ನಾನೀಗ ಸಿಂಪಲ್ ಆಗಿ ದೀಪ ಹಚ್ತಾ ಇದ್ದೀನಿ. ಇನ್ನು ದೇವಸ್ಥಾನದಿಂದ ಬಂದು ಒಂದು ಸಂಜೆ ಹಂಗೆ ಅಥವಾ ರಾತ್ರಿ ಹಂಗೆ ಇವತ್ತು ಒಂದು ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ. ಸೊ ಎಕ್ಸಾಕ್ಟಾಗಿ ಹುಣ್ಣಿಮೆಗೆ ಒಂದ್ಸರಿ, ಅಮಾವಾಸ್ಯೆಗೆ ಒಂದ್ಸರಿ ಡೀಪ್ ಕ್ಲೀನ್ ಮಾಡ್ಕೊತೀನಿ ನಾನು. ಮತ್ತು ನಡುವೆ ಟೈಮ್ ಸಿಗಲ್ಲ. ಅದು ಆಯಿತು ಅಂದರೆ ನನಗೆ ಚೆನ್ನಾಗಿ ಅನಿಸುತ್ತೆ ಅಂಥೇಳಿ. ಹೆಂಗೋ ಅಮಾವಾಸ್ಯೆಗೆಲ್ಲ ಒರೆಸಿ ಎಲ್ಲ ಬಾಗಿಲು ಪೂಜೆ ಎಲ್ಲ ಮಾಡೋದಿರುತ್ತಲ್ಲ, ನಾನು ನಿಮಗೆ ತೋರಿಸ್ತೀನಿ ನಂದು ಅಮಾವಾಸ್ಯೆ ಪೂಜೆ ಹಿಂಗೆ ಏನು ಅಂತ ಹೇಳಿ. ಆ್ಯಂಡ್ ಇವಾಗ ದೀಪ ಹಚ್ಚೋದಷ್ಟೇ ಸಿಂಪಲಾಗಿ. ಹೂ ಕೂಡ ಇಟ್ಟಿಲ್ಲ, ಹೂ ತಂದಿಲ್ಲ. ಒಮ್ಮೆ ಬರೋವಾಗ ಅಥವಾ ಸಂಜೆಗೆ ಹೂವು, ನಿಂಬೆಹಣ್ಣಿದೆ ಅಲ್ಲ, ಸೊ ಅದೆಲ್ಲ ಬೇಕು. ಅದರಲ್ಲೂ ಇವತ್ತು ನನ್ನ ದೇವಸ್ಥಾನಕ್ಕೆ ದೀಪ ಬೇರೆ ಹಚ್ಚಬೇಕು ಸಂಜೆ. ಎಲ್ಲ ಮುಗಿಸ್ಕೋಬೇಕು. ಬಿಸಿ ಸಂಡೇ ಇವತ್ತು, ಬಿಸಿ ಸಂಡೇ. ಕಡ್ಡಿ ಪಟ್ನೆ ಕೊಡು ಮಮ್ಮಿ, ಒಂದೇ ಒಂದು ಇರೋದಿದ್ದು ಕಡ್ಡಿ. ಓಂ ದುಂ ದುರ್ಗಾಯ ನಮಃ, ಓಂ ದುಂ ದುರ್ಗಾಯ ನಮಃ, ಓಂ ದುಂ ದುರ್ಗಾಯ ನಮಃ. ಮಾ ದುರ್ಗಮ್ಮ ಭಜೇಹಂ 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 ಆಂಜನೇಯ. ವಿಪತ್ತಿ ಮಪ್ಪ ಹಿಡ್ಕೊಂಡಲ್ವಾಡ ವೆಂಕಟರಮಣ ಗೋವಿಂದ 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 ಗೋವಿಂದ. ಓಂ ನಮೋ ಭಗವತಿ ವಾಸುದೇವಾಯ ಧನ್ವಂತರಿ ಅಮೃತಕಲಶಾಸ್ತಾಯ ಸರ್ವರೋಗ ಸರ್ವಭಯ ನಿವಾರಣಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣುವೇ ನಮಃ. ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗುರುಭ್ಯೋ ನಮಃ.
ಅಬ್ಬಾ ತಂಡ್ರಿ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಮ್ಮ ಮಹಾಲಕ್ಷ್ಮಿ, ಅಷ್ಟಲಕ್ಷ್ಮಿ, ಧನಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಧೈರ್ಯಲಕ್ಷ್ಮಿ, ವಿಜಯಲಕ್ಷ್ಮಿ, ಗಜಲಕ್ಷ್ಮಿ ತಲ್ಲಿ ಕಬಡ್ಗಿಂದಮ್ಮ ಕಬಡ್ಗಿಂದಮ್ಮ. ಓಂ ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ. ಓಂ ರೀಂ ಶ್ರೀಂ ಕ್ಲೀಂ ಕುಬೇರಲಕ್ಷ್ಮೀ ನಮಃ. ಮಂತ್ರಗಳಿಲ್ಲದೆ ಪೂಜೆ ಫಲಿಸಲ್ಲ ಅಂತ ಹೇಳ್ತಾರಲ್ಲ. ಸೊ ಬಿಫೋರ್ ಅಂತೂ ಅಸಲು ಒಂದು ಕೂಡ ಮಂತ್ರ ಬರ್ತಿರ್ಲಿಲ್ಲ. ಬಟ್ ಇವಾಗ ನಾನು ಏನು ಪೂಜೆ ಮಾಡ್ತೀನೋ ಅದ್ರ ತಕ್ಕಂತೆ ಮಂತ್ರಗಳು ಹೇಳ್ಕೊಂತ ಪೂಜೆ ಮಾಡ್ತಿರ್ತೀನಿ. ಸೊ ಇದೆಲ್ಲ ಒಂದೊಂದಾಗೆ ಕಲ್ತಿದ್ದು. ನಮಗೆ ಏನು ನೀಡಿದೆ ಅದನ್ನು ಕಲಿಯೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳ್ತಾರಲ್ಲ. ಸೊ ಹಾಗೆ ನಾನು ಕೂಡ ಒಂದೊಂದೇ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿ ಇವಾಗ ಆಲ್ಮೋಸ್ಟ್ ಎಲ್ಲ ಕೂಡ ನಾನೇನು ಪೂಜೆ ಮಾಡ್ತಿದ್ದೀನಿ ಮನೇಲಿ ಎಲ್ಲ ದೇವ್ರುಗಳಿಗೂ ಕೂಡ ನಾನು ಮಂತ್ರಗಳನ್ನ ಹೇಳ್ತಾ ಪೂಜೆ ಮಾಡ್ತೀನಿ. ಇನ್ನು ಕ್ಯಾಮ್ರಾಗೂ ಕೂಡ ಬೆಳೆದಿದೆ, ಯಾಕೆಂದರೆ ಅಲ್ಲೇ ಇಟ್ಟಿದ್ನಲ್ಲ, ಅದು ಕೂಡ ನನಗೆ ಅನ್ನ ಹಾಕುವಂಥ ಒಂದು ದೇವರೇ, ಹಾಗಾಗಿ ಅದಕ್ಕೂ ಕೂಡ ಬೆಳೆದಿದೆ. ಇನ್ನು ಹೊರಗಡೆ ಬೆಳಗಬೇಕು ಅಂತ ಹೇಳಿ ತಗೊಂಡು ಹೋಗಿ ಅಲ್ಲಿ ಹೊರಗಡೆ ಬಾಗಿಲಿಗೂ ಕೂಡ ಕಂಪಲ್ಸರಿ ಊದಿನ ಕಡ್ಡಿ ನೀವೆಲ್ಲ ಹೆಂಗೆ ಮಾಡ್ತಿರೋ ಹಾಗೆ, ಬಟ್ ಮಂತ್ರಗಳು ಮಾತ್ರ ಕಂಪಲ್ಸರಿ. ಅಂದರೆ ಕೆಳಗಡೆ ಹೊಸ್ತಲಲ್ಲಿ ಲಕ್ಷ್ಮಿ ಇರ್ತಾಳೆ, ಮೇಲ್ಗಡೆ ಗೌರಿ ಇರ್ತಾಳೆ ಅಂತ ಹೇಳಿ ತುಂಬ ಜನರು ನಾವು ಲಕ್ಷ್ಮಿ ಪೂಜೆ ಮಾಡ್ತೀವಿ, ಬಟ್ ಗೌರಮ್ಮಂಗೆ ಪೂಜೆನೇ ಮಾಡಲ್ಲ. ಸೊ ನನಗೆ ಯಾವಾಗ ಇದು ಕತೆ ಗೊತ್ತಾಯಿತು ಆವಾಗಿಂದ ನಾನು ಗೌರಮ್ಮಗೂ ಕೂಡ ಆವಾಗ ಬೇಡ್ಕೊಂಡು, ಮತ್ತು ಸೂರ್ಯ ದೇವನಿಗೆ ನಮಸ್ಕಾರ ಮಾಡೋದಂತೂ ಕಂಪಲ್ಸರಿ ಫ್ರೆಂಡ್ಸ್. ಅದಕ್ಕೂ ಕೂಡ ಒಂದು ಮಂತ್ರ ಇದೆ ಚಿಕ್ಕದಾಗಿ, ಓಂ ಸೂರ್ಯ ದೇವಾಯ ನಮಃ, ಓಂ ಆದಿತ್ಯಾಯ ನಮಃ ಅಂತೇಳಿ ಎರಡೇ ನಾನು ಹೇಳೋದು. ಇದನ್ನು ನಾವು ಹೇಳ್ತಾ ಇದ್ರೆ ತುಂಬ ಒಳ್ಳೆಯದು ಅಂತ ಹೇಳಿ, ಅಂದರೆ ಸೂರ್ಯ ದೇವನೇ ಅಲ್ವಾ ಫಸ್ಟ್ ನಮ್ಮ ಜಗತ್ತಿಗೆ ಬೆಳಕು ಕೊಡೋನು. ಹಾಗಾಗಿ ನಾನು ಸೂರ್ಯ ದೇವನ ತುಂಬ ವ್ಯಾಲ್ಯೂ ಮಾಡ್ತೀನಿ. ಇನ್ನೂ ಒಂದು ಏನು ಗೊತ್ತಾ ಫಾಲೋ ಮಾಡೋವಂಥದ್ದು, ನಾನು ಎಲ್ಲೇ ಹೊರಗಡೆ ಹೋಗ್ತಿದ್ದೀನಿ ಅಂತಂದ್ರೆ, ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಒಟ್ಟು ಮನೆಯಿಂದ ಬಾಗಿಲಿಂದ ಹೊರಗಡೆ ಹೋಗ್ತಿದ್ದೀನಿ ಅಂತಂದಾಗ ಸೂರ್ಯ ದೇವನ್ನ ಮತ್ತು ಶನೇಶ್ವರನ ಇಬ್ಬರೂ ಕೂಡ ನೆನೆಸಿ ಹೋಗ್ತೀನಿ. ಅದು ನಂದು ಅಭ್ಯಾಸ. ನಾನೇನು ಅನ್ಕೊಂಡಿದ್ದೆ ಅಂದರೆ, ಹೆಂಗೂ ಚಿಟ್ಟಿ ಮತ್ತು ಮಿಟ್ಟು ಇಬ್ಬರು ಕೂಡ ಮನೇಲಿ ಅಲ್ಲಿ ಅಜ್ಜಿ ಮನೇಲಿದ್ದಾರೆ, ಇವಳೊಬ್ಬಳಿದ್ದಾಳೆ, ಇವಳನ್ನು ಕೂಡ ರೆಡಿ ಮಾಡಿ ಅಮ್ಮನ ಮನೆಗೆ ಬಿಟ್ಟು ಹೋಗೋಣ ಅಂತ ಹೇಳಿ ರೆಡಿ ಮಾಡಿ, ನಾವೆಲ್ಲ ಇವಾಗ ದೀಪ ಧೂಪ ಹಾಕಿದ್ದೆಲ್ಲ ಆಯ್ತಲ್ಲ, ಇನ್ನು ಸೀದಾ ಒಂದು ಬಾಟಲ್ಲಿ ಹಾಲು ಇಟ್ಕೊಂಡು ಅಲ್ಲಿ ಅಮ್ಮನ ಕೊಟ್ಟು, ಸೊ ನಾನು ವೆನಿಟಿ ಬ್ಯಾಗಲ್ಲಿ ಇವಾಗ ಫೋನೆಲ್ಲ ಇಟ್ಕೊತಾ ಇದ್ದೀನಿ, ಇಟ್ಕೊಂಡು ಸೀದಾ ಹೋಗಿ ಮಿಂಚುನ ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಇತ್ತೀಚೆಗೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾಳೆ ನಮ್ಮ ಜೊತೆ. ಒಟ್ಟಿನಲ್ಲಿ ಗಾಡೀಲಿ ಸುತ್ತಾಡಬೇಕು, ಎಲ್ಲಿಗಾದ್ರೂ ಕರ್ಕೊಂಡು ಹೋಗಿ ಬರ್ತೀನಿ ಅನ್ನೋ ಥರ ಸುತ್ತಾಡಬೇಕು ಅಂದರೆ ಸುತ್ತಾಡಬೇಕು ಅವಳಿಗೆ. ಸೊ ನಾವು ಈಸಿಯಾಗಿ ಆಗುತ್ತೆ ಕೆಲಸ ಅಂತ ಅಂದ್ಕೊಂಡ್ರೆ ಕಷ್ಟ ಆಯಿತು. ತುಂಬ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಗಾಡಿಯಿಂದ ಇಳಿದ ಅಸಲು ಅಮ್ಮನ ಹತ್ರನೇ ಹೋಗಲಿಲ್ಲ. ನಾವು ಅಮ್ಮಂಗೆ ನೋಡಿದ್ರೆ ಕೈಯೆಲ್ಲ ತಿರುವಾಡಿ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಅದಕ್ಕೆ ನಮ್ಮ ಅಮ್ಮಂಗೆ ಮತ್ತೆ ಹೊಟ್ಟೆ ನೋವಾಗುತ್ತೆ ಅಂತೇಳಿ, ಬಿಡಮ್ಮ ಕೆಳಗೆ ಬಿಡು ನೋಡೋಣ ಅಂತ ಹೇಳಿ ಹಂಗೆ ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ. ಮನೆ ಬಾಗಿಲಿಗಂದ್ರೆ ಹೋಗಲಿಲ್ಲ, ನಮ್ಮನ್ನು ಕೂಡ ನಿಲ್ಲೋದಕ್ಕೆ ಬಿಡಲಿಲ್ಲ. ಬರ್ರಿ ಚಪ್ಪಲಿ ಹಾಕಳ್ರಿ, ಗಾಡಿ ಹತ್ರಿ ಅಂತ ಹೇಳಿ ಎಲ್ಲ ಬಿದ್ದೆಲ್ಲ ಹೊಲ್ಡಾಡಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದಕ್ಕೆ ಇದ್ರೆ ಇರಲಿ ಇವಳೊಬ್ಳು ಅಂತ ಹೇಳಿ ಕರ್ಕೊಂಡು ಹೋದ್ವಿ. ಸೊ ಇಲ್ಲಿ ನೋಡಿ ಹಿಂಗಿರುತ್ತೆ, ನಾವೇನು ಮಾಡ್ತೀವಿ ಅಂದರೆ ಚಿಕ್ಕೋಳು ಅಂತ ಹೇಳಿ ಎಲ್ಲ ಕಡೆ ಕರ್ಕೊಂಡು ಹೋಗೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ವಿ. ಅದನ್ನೇ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಲು. ಬ್ಯಾಟ್ ಅಂತೆ ಎಲ್ಲ ಮಾತಾಡೋದು ಕಲಿತಿದ್ದಾಳೆ ಮಿಂಚು. ಎಟ್ಲ ಅಟಪಟ್ಗೇನೆ ವೆರಿ ಗುಡ್. ಎಷ್ಟು ಜಾಣಾಗಿತ್ತಮ್ಮ ಇದು ಬಂಗಾರಗಿಂಡ. ಅವರಪ್ಪ ನೋಡ್ರಿ ಇಲ್ಲಿ ಏನು ಮಾಡ್ತಿದ್ದಾರೆ, ಹಾಲು ತಗೊಂಡು ಎಲ್ಲ. ತಡಿ ಪಪ್ಪ, ಏನಮ್ಮದು? ಜಾಣಿ ಯಾವ್ರದ್ದಿ ಅನ್ನ ಬ್ಯಾಟ. ಅಯ್ಯೋ ನಂದು ಮಾತಾಡೋ ಗೊಂಬೆ ಆಗ್ತೈತೆ, ಗೊಂಬೆ. ಪಪ್ಪ ಗಾಡಿ ಅದು ಯಾವ್ರ ಗಾಡಿ? ಪಪ್ಪ ಗಾಡಿನದೇ. ಐ ದಡ್ಡಿ ಎಕ್ಕು, ಮುಂದರೆಕ್ಕು. ಅಲ್ಲೇ ಕೂತ್ಕೊಂತೀಯಾ? ಎಕ್ಕು. ಏಮಂಟ್ವಿ? 10 ಹೊಂಟ್ವೆ. ಯಪ್ಪ ಎಷ್ಟು ಮಾತಾಡ್ತಿದ್ದಾಳೆ ಇವಳು. ಐ ಆಮ್ ಸೋ ಹ್ಯಾಪಿ ಇವಳು ಮಾಡ್ಕಿಡಕ್ಕೆ. ಅಮ್ಮ 10 ಅಂತ ಇದ್ದಾಳೆ. ಎಟ್ಲ ಮಿಂಚು ಅಮ್ಮ ಇವಳು. ಹಾಗೆ ನಾವು ಇನ್ನು 7 ಗಂಟೆಗೆ ಮನೇನ ಬಿಟ್ಟಿದ್ದರಿಂದ, ಸೊ ಹೋಗುವಾಗ ದಾರಿಯಲ್ಲಿ ಒಂದು ಸ್ವಲ್ಪ ಕ್ಲೈಮೇಟ್ ಅಂದರೆ ಮಸ್ತ್ ಇತ್ತು ಫ್ರೆಂಡ್ಸ್. ನಾವಿಬ್ಬರು ಯಾವಾಗ ಹೋದ್ರೂ ಮಾತಾಡ್ಕೊತ ಹೋಗ್ತೀವಿ, ಹಾಗಾಗಿ ನಮಗೆ ದಾರಿ ಅಷ್ಟು ಕಷ್ಟ ಅನಿಸಲ್ಲ. ಬಟ್ ಇಲ್ಲಿಂದ ಎಕ್ಸಾಕ್ಟಾಗಿ ನಾವು ಹೋಗುವಂಥ ಊರಿಗೆ 1.5 ತಾಸು. ಸೊ ಆ 1.5 ತಾಸು ನಮಗೆ ಹೆಂಗೆ ಹೋಗುತ್ತೆ ಅಂತ ಗೊತ್ತಿರಲ್ಲ. ಇನ್ನು ಸ್ಕೂಟಿಲಿ ಆದರೆ ಸರಿ ಹೋಗಲ್ಲ ಅಂತ ಹೇಳಿ ನಾ ಅಪ್ಪನ ಗಾಡಿ ಇಸ್ಕೊಂಬಂದ್ವಿ. ನಮ್ಮ ಜಯಂತ್ ಗಾಡಿ ನಿಲ್ಲಿಸಿ ಅಷ್ಟು ದೂರ ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ ಅನ್ನೋ ಡೌಟಲ್ಲಿ ಇನ್ನು ಅಪ್ಪಾಜಿ ಗಾಡಿ ಇಸ್ಕೊಂಡು ಊರಿಗೆ ಬರ್ತಾ ಇದ್ವಿ. ಅಪ್ಪಂಗೆ ನಮ್ಮ ಸ್ಕೂಟಿ ಕೊಟ್ಟು. ಕ್ಲೈಮೇಟ್ ಅದ್ರ ಸಕ್ಕದಾಗಿತ್ತು, ಮೋಡ ಫುಲ್ ಮುಚ್ಕೊಂಡಿತ್ತು, ಹಾಗೆ ಲೈಟಾಗಿ ಸೂರ್ಯನ ಬೆಳಕು ಇದೆಲ್ಲ ನೋಡಿದ್ರೆ ಒಂದು ಸ್ವಲ್ಪ ರಿಫ್ರೆಶಿಂಗ್ ಅನಿಸ್ತಿತ್ತು. ಇಲ್ಲಿ ನೋಡಿ ಹೆಂಗೆ ಕೂತ್ಕೊಂಡಿದ್ದಾಳೆ ಕಳ್ಳಿ.
ಏನು ಮಾಡಿದ್ರು ಕೂಡ ಕೇಳಕ್ಕೆ ಹೇಳ್ತೀರ ನಮ್ಮ ಜೊತೆ ಬಂದುಬಿಟ್ಲು. ಈ ಥರ ಗಾಡೀಲಿ ಸುತ್ತೋರ್ಸು ಅಂತಂದರೆ ಎಷ್ಟೊತ್ತಾದರೂ ಇರ್ತಾಳೆ ನಮ್ಮ ಜೊತೆ. ಊಟ, ನಿದ್ದೆ, ನೀರು ಎಲ್ಲ ಬಿಟ್ಟಿರ್ತಾಳೆ. ಅವಳಿಗೆ ಅಭ್ಯಾಸ ಮಾಡಿಸಿದ್ದೆ ತಪ್ಪಾಯಿತು. ಏನೋ ಚಿಕ್ಕವಳು ಅಂತೇಳಿ ಎಲ್ಲ ಕಡೆ ಕರ್ಕೊಂಡು ಹೋದರೆ ಇವಾಗ ನಮಗೆ ಪಿಕ್ಚರ್ ಬಿಡಿಸ್ತಿದ್ದಾಳೆ. ಇನ್ನು ತಿಂಡಿ ಕೂಡ ತಿನ್ಕೊಂಡು ಹೋಗಿರಲಿಲ್ಲ. ಹೋಗೋ ದಾರಿಲೇನೆ ತಿನ್ಕೊಂಡು ಹೋಗ್ಬೋದು ಅಂತ ಹೇಳಿ ಅಲ್ಲೊಂದು ಕಡೆ ಭರಮಸಾಗರದ ಹತ್ರ ನಿಲ್ಲಿಸಿ ನಾನು ಇಡ್ಲಿ ತಿಂದೆ, ಜಯಂತ್ ಅವಲಕ್ಕಿ ತಿಂದರು. ಸೊ ಹಿಂಗೆ ತಿಂಡಿ ಮುಗಿಸ್ಕೊಂಡು ಅಲ್ಲಿಂದ ಹಂಗೆ ಮತ್ತೆ ಸ್ಟ್ರೈಟ್ ದೇವಸ್ಥಾನ ಕಡೆ ಹೊರಟ್ವಿ. ಸೊ ಬೊಗಳೆರಟ್ಟಿ ಅಂತಂದರೆ ಜಗಳೂರು ಹತ್ರ ಇರುವಂಥದ್ದು. ಸೊ ಯಾರಾದರೂ ಅಲ್ಲಿಂದ ನೋಡ್ತಾ ಇದ್ದರೆ ಈಗಲೇ ಕಮೆಂಟ್ ಮಾಡಿ. ಇನ್ನು ಇದು ಬಂದು ನಮ್ಮ ಮನೆ ದೇವರು. ಲಾಸ್ಟು 2 ಅಮಾವಾಸ್ಯೆ ಹೋಗಿಲ್ಲ, ಅದಕ್ಕೆ ಈ ಅಮಾವಾಸ್ಯೆ ಹೋಗ್ತಾ ಇರೋದು. ಯಾಕಂದರೆ ಮನೆಯೆಲ್ಲ ಸೂತ್ಕಾಗಿತ್ತು, ಹಾಗಾಗಿ ಹೋಗೋದಕ್ಕಾಗಿರಲಿಲ್ಲ ಅಂತೇಳಿ. ಇನ್ನು ನನಗೂ ಜಯಂತ್ಗೆ ಇಬ್ಬರೂ ಕೂಡ, ಬಟ್ ಜಯಂತ್ಗಿಂತ ಜಾಸ್ತಿ ನನಗೆ. ನಾನೇನಾದರೂ ಹೋಗೋದು ಬಿಟ್ಟೆ ಅಂದರೆ ಅಲ್ಲಿ ಅಂತಂದರೆ ಭಾರಿ ಕಟ್ನಿಟ್ಟು ನನಗೇನೋ ಒಂಥರ ಸಮಥಿಂಗ್ ಇಸ್ ರಾಂಗ್ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಮನೆ ದೇವತೆನೇ ಫಸ್ಟ್ ಅಲ್ವಾ, ಹಾಗಾಗಿ ಅಲ್ಲಿಗೆ ಹೋಗಿ ಬಂದು ಕಂಪಲ್ಸರಿ ಆಮೇಲೆ ನನ್ನ ಕೆಲಸಗಳು ಮಾಡ್ಕೊತಿರ್ತೀನಿ ನಾನು. ಇಲ್ಲಿ ಇವಾಗ ಮಳೆ ಕೂಡ ಆಲ್ರೆಡಿ ಬಂದಿತ್ತು, ಬಟ್ ನಾ ಹೋಗುವಂಥ ಜಾಗದಲ್ಲಿ ಎಲ್ಲೂ ಮಳೆ ಬರಲಿಲ್ಲ ಫ್ರೆಂಡ್ಸ್. ಅದನ್ನೇ ಅನ್ಕೊತಿದ್ದೆ, ಪಾಪು ಬೇರೆ ಇದ್ದಾಳೆ, ಏನಪ್ಪ ಇದು ಮಳೆ ಬಂದುಬಿಟ್ರೆ ಅಂತ. ಬಟ್ ಎಲ್ಲೂ ಮಳೆ ಬರಲಿಲ್ಲ. ಆದರೆ ನಾವು ಆಲ್ರೆಡಿ ಹೋಗೋದಕ್ಕಿಂತ ಮುಂಚೆನೇ ಆ ನೆಲ ಎಲ್ಲ ಹಸಿಯಾಗಿರೋ ರೀತಿಯಾಗಿ, ಇನ್ನು ಗಾಳಿ ಮತ್ತು ಮಳೆ ಬರುತ್ತೆ, ಕಣ್ಣಿಗೆ ಬಡಿಯುತ್ತೆ ಅಂತ ಹೇಳಿ ಅವಳಿಗೆ ಅಂದಿದ್ದಕ್ಕೆ ಚಚ್ಮಾ ಕೇಳಿದ್ಲು ಫ್ರೆಂಡ್ಸ್. ತೆಗೆದು ನಂದು ಕೊಟ್ಟಿದ್ದೀನಿ, ಹೆಂಗೆ ಹಾಕ್ಕೊಂಡಿದ್ದಾಳೆ ನೋಡಿ, ಸಖತ್ ಕ್ಯೂಟಾಗಿ ಕಾಣಿಸ್ತಿದ್ದಾಳೆ. ಅವಳನ್ನ ನೋಡೋದೇ ಒಂಥರ ಖುಷಿ ನನಗೆ. ಅವಳ ಆ್ಯಕ್ಷನ್ಸ್, ಅವಳ ಮಾತು ಮತ್ತು ಅವಳು ಇರುವಂಥದ್ದು ಎಲ್ಲ ನೋಡಿ ನಾನು ಹತ್ರ ಎಷ್ಟು ಖುಷಿ ಪಡ್ತೀನೋ ಗೊತ್ತಿಲ್ಲ. ನಮ್ಮ ಮನೇಲಿ ಎಲ್ಲರೂ ಬೈದಿರ್ತಾರೆ, ತಾಯಿ ಕಣ್ಣು ಬಿಡಬಾರ್ದು, ತಾಯಿ ಕಣ್ಣೇ ಕೆಟ್ಟದ್ದು, ಹಂಗೆ ಹಿಂಗೆ ಅಂತೇಳಿ. ಬಟ್ ನಾನು ಹಾಗಿಲ್ಲ. ಮೂವರೆಗೂ ಯಾರು ಇಷ್ಟಪಡ್ತಾರೋ, ಯಾರು ಮುದ್ದಾಡ್ತಾರೋ ಗೊತ್ತಿಲ್ಲ, ನಾನಂತರೂ ಚೆನ್ನಾಗಿ ಇಸ್ಕಾಕ್ಬಿಟ್ಟಿದ್ದೀನಿ. ಅಷ್ಟರ ಮಟ್ಟಿಗೆ ಮುದ್ದಾಡ್ತೀನಿ. ಇವಳನ್ನ ಬಿಡಿ, ಸಣ್ಣವಳನ್ನ ಅಷ್ಟಿಷ್ಟಲ್ಲ, ಒಂದೊಂದು ಸರಿ ಹತ್ಕೊಂಡು ಹೋಗ್ತಾಳೆ ಫ್ರೆಂಡ್ಸ್. ಅವಳು ಅಮ್ಮ ಬೇಡ ಅಂತ ಹೇಳಿ ದೂಗೆ ಹೋಗ್ತಾಳೆ. ನಾನು ಎಲ್ಲ ಟೈಮಲ್ಲೂ ಬ್ಯುಸಿ ಇರ್ತೀನಿ. ಸೊ ಮಕ್ಕಳಿಗೆ ಅಂತ ಟೈಮ್ ಕೊಟ್ಟಾಗ ಮಕ್ಕಳಿಗೆ ಅಂತ ಟೈಮ್ ಕೊಡ್ತೀನಿ. ಬಟ್ ಇವಳು ಮಾತ್ರ ಸ್ಪೆಷಲ್ಲಾಗಿ ಮುದ್ದಾಡಕ್ಕಂತಲೇ ಕುಂದಿರ್ತೀನಿ ಒಂದು ಸ್ವಲ್ಪ ಹೊತ್ತು. ಜಯಂತ್ ಹತ್ರ ಬೈತಿರ್ತಾರೆ, ಬಿಡಿ ಅವಳು ಪಾಡಿಗೆ, ಅವಳನ್ನ ಆಟ ಆಡ್ತಾಳೆ ಅಂತೇಳಿ. ಸೊ ಇನ್ನು ಸೀದಾ ದೇವಸ್ಥಾನ ಹತ್ರ ಬರೋದ್ರೊಳಗಡೆ ನೋಡಿ, ಅಲ್ಲಿ 9 ಕಾಲಾಗಿತ್ತು. ಆಲ್ರೆಡಿ ಸ್ವಲ್ಪ ಹೊತ್ತಾಯ್ತು ನಾವು. ಇನ್ನು ಇದು ಬಂದು ನಮ್ಮ ಮನೆ ದೇವಸ್ಥಾನ. ಅಲ್ಲಿ ಕೂಡ ಬರ್ತಾನೆ ಇರ್ತಾರೆ ಬೇರೆ ಬೇರೆ ಊರಿಂದ. ಅವ್ರದ್ದೇನೋ ಒಂದು ಪೂಜೆ ಇತ್ತು ಅಂತೇಳಿ ಇಷ್ಟು ಜನ ಇದ್ದಾರೆ, ಇಲ್ಲಾಂದರೆ ಜನನೇ ಇರ್ತಿರ್ಲಿಲ್ಲ. ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ಅಲ್ಲಿಂದ ಕುಂಕುಮ ತರಬೇಕಿತ್ತು. ಯಾಕಂದರೆ ಸೂತ್ಕಾದಾಗ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ. ನಮ್ಮ ಮನೆ ದೇವತೆದು ಯಾವುದೇ ರೀತಿಯಾಗಿ ಕುಂಕುಮ ಇರಲಿಲ್ಲ. ನನಗೆ ಅಟ್ಲೀಸ್ಟ್ ಕುಂಕುಮ ಬೇಕು, ಇಲ್ಲಿದ್ದು ಮತ್ತು ಬಳ್ಳಾರಿ ದುರ್ಗಮ್ಮಂದು ಇರಲಿಲ್ಲ ಅಂತಂದರೆ ಅಷ್ಟೇ. ಇನ್ನೂ ಬಳ್ಳಾರಿಗೂ ಹೋಗುವಂಥದ್ದಿದೆ. ಸೊ ಅದಕ್ಕೆ ಹೋಗ್ಬೇಕು ಫಸ್ಟ್. ಅದಕ್ಕೆ ಈ ದೇವಸ್ಥಾನಕ್ಕೆ ಬಂದು ಆಮೇಲೆ ಅಲ್ಲಿಗೆ ಹೋಗ್ಬೇಕಲ್ಲ ಅಂತ ಹೇಳಿ ಇದನ್ನು ಮುಗಿಸ್ಕೊತಾ ಇದ್ದೀನಿ. ಇಲ್ಲಿರೋದು ನಾವು ಒಂದು 10-15 ನಿಮಿಷ ಅಷ್ಟೇ ಫ್ರೆಂಡ್ಸ್, ಮತ್ತೆ ಹಾಗೆ ರಿಟರ್ನ್ ಆಗಿಬಿಡ್ತೀವಿ. ಇನ್ನು ರಿಟರ್ನ್ ಆಗಿ ಹೆಬ್ಬಾಳದ ಹತ್ರ ಟೋಲ್ ಬರುತ್ತಲ್ಲ, ಹೋಗೋವಾಗ ಮಾತ್ರ ಕಂಪಲ್ಸರಿ ಈ ಟೋಲಲ್ಲಿ ಇಳಿದು ಇಷ್ಟು ದಿನ ಎಳ್ನೀರು ಕುಡಿತಿದ್ದೆ, ಬಿಸಿಲು ಅಂತೇಳಿ. ಇವತ್ತು ಫುಲ್ ಕ್ಲೈಮೇಟ್ ಕೂಲ್ ಇರೋದ್ರಿಂದ ಜಯಂತ್ ಏನು ಮಾಡೋದು ಅಂದರೆ ಚಹಾ ತೊಗೊಂಡಿದ್ದಾರೆ. ಸೊ ಚಹಾ ತೊಗೊಂಡು ಹಪ್ಪಳ ನಿಪ್ಪಟ್ಟು ಇಷ್ಟ ನನಗೆ ಅಂದಿದ್ದಕ್ಕೆ ನಿಪ್ಪಟ್ಟು ತೊಗೊಂಡು ಕೊಟ್ಟಿದ್ದಾರೆ. ಆ ನಿಪ್ಪಟ್ಟು ಅದಕ್ಕೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಸಕ್ಕ ಟೇಸ್ಟಿಯಾಗಿತ್ತು. ಸೊ ಕುಡಿತಾ ಇದ್ವಿ, ಹಾಗೆ ಚಹಾ ಕುಡಿತಾ ಇದ್ವಿ. ಅಲ್ಲೊಬ್ಬರು ಫಾಲೋವರ್ಸ್ ಕೂಡ ಬಂದರು, ಅವ್ರು ಮಾತಾಡಿಸ್ತಾ ಇದ್ದರು. ಸಖತ್ ಖುಷಿ ಆಯಿತು ನನಗೆ. ಅವರು ಪಾಪ ಗುರ್ತಿಡ್ದು ಅಲ್ಲೇ ದೂರ ನಿಂತ್ಕೊಂಡು ದಿವ್ಯಾ ಇವರು ಅಂತ ಹೇಳ್ತಾ ಇದ್ರು, ನನಗೆ ಕೇಳಿಸ್ತಾ ಇತ್ತು. ಬಂದು ಮಾತಾಡ್ಸಿದ್ರು, ಅದೇನು ಖುಷಿಯಾಗಿ ಮಾತಾಡಿದ್ರು, ಖುಷಿ ಆಯಿತು. ಈ ಗಾಡೀಲಿ ಹೋಗಿ ಬಂದುಬಿಟ್ರೆ ಫ್ರೆಂಡ್ಸ್, ನನಗಂತರೂ ಈ ಮುಖ ಅನ್ನೋದು ಫುಲ್ಲು ಏನೋ ಟೈಟ್ ಅಂತ ಅನ್ನಿಸ್ತಿರುತ್ತೆ, ಡ್ರೈ ಅನ್ನಿಸ್ತಿರುತ್ತೆ. ಇನ್ನು ಕೂದಲು ವಿಚಾರ ಬೇಡವೇ ಬೇಡ ಫ್ರೆಂಡ್ಸ್, ಎಲ್ಲ ಹಾಳಾಗೋಗಿರುತ್ತೆ, ಅಷ್ಟರ ಮಟ್ಟಿಗೆ ಆಗಿರುತ್ತೆ. ಸೊ ಕವರ್ ಮಾಡ್ಕೊಂಡು ಬರೋಣ ಅಂತ ಅನ್ಕೊತೀನಿ, ಮನೆಯಿಂದ ಹೊರಡುವಾಗ ಅದು ಐಡಿಯಾ ಬರೋಲ್ಲ, ರೋಡ್ ಅದಕ್ಕೆ ಬಂದಾಗ ಅದು ಐಡಿಯಾ ಬರುತ್ತೆ. ಸೊ ನಮ್ಮ ಮಿಂಚುಗೂ ಕೂಡ ಚಹಾ ಬೇಕು ಅಂದಿದ್ದಕ್ಕೆ ಅವಳಿಗೆ ಒಂದು ಸ್ವಲ್ಪ ನೀರಿಸ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ಚಹಾ ಹಾಕಿ ಕೊಟ್ಟು ಜಯಂತ ಅವಳನ್ನ ಸಮಾಧಾನ ಮಾಡೋದ್ರಲ್ಲೇ ಟೈಮ್ ಆಗೋಯಿತು. ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡ್ವಿ, ಯಾಕೋ ಹೊಟ್ಟೆನೇ ಹಸಿಲಿಲ್ಲ ಫ್ರೆಂಡ್ಸ್. ಆಲ್ರೆಡಿ ನಾವು ಒಂದು 10 ಗಂಟೆಗೇನೋ ಇಲ್ಲಿದ್ವಿ. ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ದೇವಸ್ಥಾನ ಬಿಟ್ಟರೆ ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಹೆಬ್ಬಾಳ ಟೋಲ್ ಬರುತ್ತೆ, ಅಲ್ಲಿದ್ವಿ ಆಲ್ರೆಡಿ. ಸೊ ಆಗಲೇನು ತಿಂಡಿ ತಿಂದಿದ್ವಲ್ಲ, ಇನ್ನೂ ಊಟದ ಟೈಮ್ ಏನಾಗಿಲ್ಲ. ಇವತ್ತು ಸಂಡೇ ಬೇರೆ, ಸಂಡೇ ಸ್ಪೆಷಲ್ ಕಾಯ್ತಿರುತ್ತೆ, ಅಥವಾ ಮಾಡ್ಕೋಬೇಕು ಅಂತ ಹೇಳಿ ಪ್ಲ್ಯಾನ್ ಇರುತ್ತೆ. ಅದಕ್ಕೆ ಬೇರೆ ಏನು ತಲೆಯಲ್ಲಿ ಬರಲ್ಲ. ಸೊ ಇವರೇ ನೋಡಿ ಅಲ್ಲಿ ಬಂದು ಮಾತಾಡ್ಸಿರುವಂಥ ಫಾಲೋವರ್. ತುಂಬ ಖುಷಿ ಆಯ್ತು ನಮಗೆ. ನಮ್ಮ ಜಯಂತ್ ಅಂದರೂ ಭಾರಿ ಖುಷಿ ಪಡ್ತಾರೆ. ಸೊ ಹೊರಗಡೆ ನಾನು ಹೋದಾಗೆಲ್ಲ ಯಾರಾದರೂ ಗುರ್ತಿಡಿದು ಮಾತಾಡಿಸಿ ಫೋಟೋ ಎಲ್ಲ ತಗೊತಿರ್ತಾರೆ. ಐ ಆಮ್ ಸೊ ಹ್ಯಾಪಿ. ಆ್ಯಂಡ್ ಅದನ್ನು ನೋಡಿರುವಂಥ ನಮ್ಮ ಜಯಂತ್ ಇನ್ನೂ ಹ್ಯಾಪಿ. ಇನ್ನು ಮನೆಗೆ ಬಂದ್ವಿ ಫ್ರೆಂಡ್ಸ್. ಮನೆಗೆ ಬಂದು ಅಲ್ಲಿ ಬಿಟ್ಟಿರುವಂಥ ಮಕ್ಕಳನ್ನ ಕೂಡ ಮನೆಗೆ ಕರ್ಕೊಂಡ್ಬಂದ್ವಿ. ಇನ್ನು ಇಲ್ಲಿ ನೋಡಿ ಏನು ಕಾಟ ಗೊತ್ತಾ ಮನೇಲಿ. ನಾನು ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಆಲ್ರೆಡಿ ನಂದು ಹೆವಿ ವರ್ಕ್ ಇತ್ತು ಅಂತ ಹೇಳಿ ಕುತ್ಕೊಂಡ್ಬಿಟ್ಟೆ, ನಾನು ವರ್ಕ್ ಇದೆ ಅಂತ ಹೇಳಿ. ಬಟ್ ಜಯಂತ್ ಮಕ್ಕಳನ್ನ ಸುಧಾರಿಸೋದು,
ಮಾಡೋದು, ಮಕ್ಕಳನ್ನ ನೋಡ್ಕೊಳ್ಳೋದು, ಹಬ್ಬ ಒಂದು ಕತೆನಾ. ನಂದು ಅರ್ಜೆಂಟ್ ಶೂಟ್ ಇದೆ ಅಂತೇಳಿ ಕಂಪ್ಲೀಟಾಗಿ ಎಡಿಟ್ ಮಾಡ್ಕೊತ ಕೂತ್ಕೊಂಡಿದ್ದೆ. ಬಟ್ ನನ್ನ ಗಂಡ ಸೊ ನನ್ನ ಗಂಡ ತಂದು ತಟ್ಟೆನ ಕೈಗೆ ಕೊಟ್ಟಿದ್ದಾರೆ. ಇದ್ರ ಹೆಸರು ಹುಳಿ ಚಿಕನ್ ಅಂತೆ. ಫಸ್ಟ್ ಟೈಮ್ ಮಾಡಿದ್ದಾರೆ, ಚೆನ್ನಾಗಿದೆ ಟೇಸ್ಟ್ ಆ್ಯಕ್ಚುಲಿ. ಸೊ ಇವತ್ತು ದಿನ ಅವರೇ ಮಾಡಬೇಕು. ನಾನು ಭಾಳ ಆಗಿ ಮಾಡಕತ್ತಿದ್ರಪ್ಪ. ಬರ್ರಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಥ್ಯಾಂಕ್ಸ್ ಟು ಮೈ ಹಸ್ಬೆಂಡ್. ಯಾಕಂದರೆ ನಾನು ಅವಾಗ ಅರ್ಧ ಗಂಟೆ ಆಯಿತು ಲಾಗ್ ಮಾಡಬೇಕಂತ ಲಾಗೆಲ್ಲ ಎಡಿಟ್ ಮಾಡಬೇಕಂತ ಕೂತ್ಕೊಂಡು ಹೊಟ್ಟೆ ಸಖತ್ ಹಸಿತಾಯಿತ್ತು. ನಾನು ಎಡಿಟ್ ಮಾಡೋದ್ರೊಳಗಡೆ ಅಡುಗೆ ಮಾಡಿ ನನ್ನ ಕೈ ಕೊಟ್ಟಿದ್ದಾರೆ. ಅದಕ್ಕೆ ಏನು ರೆಸಿಪಿ ಇದು, ಹೆಸರೇನು, ಇದಕ್ಕೆ ಹುಳಿ ಚಿಕನ್ ಅಂತೆ. ಅಲ್ಲ ನೀನು ಮಾಡ್ತೀನಿ ಅಂದಿದ್ರೆ ನಾನು ಅಟ್ಲೀಸ್ಟ್ ಕ್ಯಾಮ್ರಾ ಕೊಡ್ತಿದ್ದೆ, ತಗೊಂಡು ಅಲ್ಲಿ ಇಟ್ಕೊಂಡು ರೆಸಿಪಿನಲ್ಲಿ ತೋರಿಸ್ತಿದ್ದೆ. ಫ್ರೆಂಡ್ಸ್, ನಿಮಗೆಲ್ಲ ಯಾರಿಗೆಲ್ಲ ಜಯಂತ್ ಮಾಡೋ ಅಡುಗೆ ರೆಸಿಪಿ ಬೇಕು, ಸೊ ದಯವಿಟ್ಟು ಕಮೆಂಟ್ನಲ್ಲಿ ಶೇರ್ ಮಾಡಿ. ನೆಕ್ಸ್ಟ್ ಟೈಮ್ ಅವ್ರ ಹತ್ರ ಕ್ಯಾಮ್ರಾ ಇಡ್ತೀನಿ ನಾನು. ಯಾಕಂದರೆ ಇತ್ತೀಚೆಗೆ ನಾನು ಅಡುಗೆ ಮಾಡಲ್ಲ ಅಂತೇಳಿ ಯೂಟ್ಯೂಬ್ ನೋಡ್ಕೊಂಡು ಹೊಸ ರೆಸಿಪಿ ಟ್ರೈ ಮಾಡ್ತಿದ್ದಾರೆ. ಮೊನ್ನೆ ರೆಸಿಪಿ ಅದು ಮಾಡಿದ್ದಲ್ಲ, ಚಿಕನ್ ಏನೋ ಮಾಡಿದ್ದೆ ನೀನು, ಗ್ರೀನ್ ಕಲರ್ ಏನು ಹೇಳೋ, ಯಾವುದೋ ಚಿಕನ್ ಮಾಡಿದ್ದೆ, ಏನೋ ಚಿಕನ್ ಮಾಡಿದ್ರು. ನಾನು ಫುಲ್ ಬ್ಯುಸಿ ಇದ್ದಾಗ ಅವ್ರ ಕಡೆ ಹಾಕಿರಲ್ಲ, ಅವಾಗ ಒಂದ್ಸರಿ ರೆಸಿಪಿ ಮಾಡಿದ್ರು. ಇವತ್ತು ಯೂಟ್ಯೂಬ್ದಾಗ ಸೌಂಡ್ ಬಂತು, ಏನೋ ನೋಡ್ಕೊಂಡು ಮಾಡ್ತಿದ್ದಾರೆ. ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಓಕೆ ಶಾ, ಟೇಸ್ಟ್ ಮಾಡು. ಏನು ತಿನ್ಕಿ. ಇನ್ನು ಜಯಂತ್ ಊಟ ಮಾಡೋದು ಬಿಟ್ಟು ಫಸ್ಟ್ ಮಕ್ಕಳಿಗೆ ಊಟ ಮಾಡಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಇದೆಲ್ಲ ಕೆಲಸ ನಂದು. ಸಮ್ಟೈಮ್ಸ್ ಈ ಥರ ಸಖತ್ ಬಿಸಿ ಶೆಡ್ಯೂಲ್ ಇದೆ, ಯಾರ್ದೋ ಫೋರ್ಸ್ ಇದೆ ಅಂತಂದಾಗ ನನಗೆ ಮತ್ತೆ ಅದು ಹೆಂಗೆ ಅನ್ಸುತ್ತೆ ಗೊತ್ತಾ, ಓವರ್ಲೋಡ್ ಅಂತ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ನನಗೆ ಅತಿಯಾಗಿ ಓವರ್ಲೋಡ್ ಆಗೋದಕ್ಕೆ ಬಿಡಲ್ಲ ಜಯಂತ್. ಏನು ಮಾಡ್ತಾರೆ ಅಂದರೆ ಅವ್ರು ಮ್ಯಾನೇಜ್ ಮಾಡ್ತಿರ್ತಾರೆ, ನೋಡ್ತಿರ್ತಾರೆ ನನಗೆ ಯಾವ ಲೆವೆಲಿಗೆ ವರ್ಕ್ ಇದೆ ಅಂತ ನೋಡ್ಕೊಂಡು ಆ ಲೆವೆಲಿಗೆ ಸಪೋರ್ಟ್ ಮಾಡ್ತಿರ್ತಾರೆ. ಸೊ ಇನ್ನು ಮಕ್ಕಳಿಗೂ ಊಟ ಮಾಡಿಸಿ ಅವ್ರು ಊಟ ಮಾಡಿ ನಮ್ಮ ದರ್ಶನ್ ಜೊತೆ ಒಂದಷ್ಟು ಬಿಸ್ನೆಸ್ದೆಲ್ಲ ಮಾತಾಡ್ಕೊತ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ನಮ್ಮ ದರ್ಶ. ಸೊ ನಮ್ಮ ಅಕ್ಕನ ಮಗ ಅವನು, ನಮ್ಮ ಜೊತೆ ಜಾಸ್ತಿ ಇರೋದು ಅಂತಂದರೆ ಅವನಿಗೆ ಎಲ್ಲ ಹೇಳ್ಕೊಟ್ಟು ಸಪೋರ್ಟ್ ಮಾಡೋ ರೀತಿಯಾಗಿ ಎಲ್ಲದೂ ಕೂಡ ರೆಡಿ ಮಾಡಿಕೊಡ್ತಾ ಇದ್ದೆ. ಸೊ ಅಷ್ಟೊತ್ತಿಗೆ ಒಂದೆರಡು ಪಾರ್ಸಲ್ಸ್ ಕೂಡ ಬಂತು ನಂದು, ಅದನ್ನು ಕೂಡ ಅನ್ಬಾಕ್ಸ್ ಮಾಡ್ತಾ ಇದ್ದೆ. ಆರಾಮಾಗಿ ಕುತ್ಕೊಂಡು ಇನ್ನು ಟಿ ವಿಲಿ ಮೂವೀಸು ಅದು ಇದು ನೋಡ್ತಾ ಇವತ್ತಿನ ದಿನನ ಹಿಂಗೆ ಕಳೀತಾ ಇದ್ವಿ. ಇದು ಬಂದು ನನ್ನ ಫ್ರೀ ಟೈಮ್ ಅಷ್ಟೇ, ಅದಕ್ಕೆ ಇಷ್ಟು ಫ್ರೀಯಾಗಿ ಕುತ್ಕೊಂಡಿದ್ದೀನಿ. ಒಂದು ಸ್ವಲ್ಪ ದರ್ಶನ್ ಜೊತೆ ಮಾತಾಡಬೇಕು ಅಂತೇಳಿ. ಅದಿಲ್ಲ ಅಂದಿದ್ರೆ ಮತ್ತೆ ಎಡಿಟಿಗೆ ಕುತ್ಕೊತಿದ್ದೆ. ಇಷ್ಟೊತ್ತು ಮಾಡಿದ್ದೀನಿ ಅಂತ ಆರಾಮ್ಸೆ ಕುತ್ಕೊಂಡಿದ್ದೀನಿ. ಇವತ್ತಿನ ಸಿಂಪಲ್ ಲಾಗ್ ಹಿಂಗಿದೆ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಮತ್ತೆ ಮುಂದಿನ ಲಾಗಲ್ಲಿ ಚೆನ್ನಾಗಿರೋ ಒಂದು ಫುಲ್ ಡೇ ಲಾಗ್ ಬರುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಇನ್ನು ಈ ಪಾರ್ಸಲ್ ಏನು ಅಂತ ಗೊತ್ತಾಯ್ತಲ್ಲ, ಸೊ ಟವಲ್ಸ್ ಬಂದಿದೆ. ಇನ್ನು ಅದು ಬಂದು ಗ್ಲಾಸ್ ಕಂಟೈನರ್ಸ್ ತರಿಸಿದ್ದೆ, ಅದೇ ಅದು. ಸೊ ಅದನ್ನು ನಿಮಗೆ ಲಿಂಕನ್ನು ನಾನು ಇನ್ಸ್ಟಾಗ್ರಾಮ್ ಐಡಿಲಿ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ. ಇನ್ನು ಯಾರೆಲ್ಲ ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು, ಬಾಯ್, ಹ್ಯಾವ್ ಎ ನೈಸ್ ಡೇ.